ಇದು 6ನೇ ವಿಡಿಯೋ ಟ್ರಿಗ್ನೋಮೆಟ್ರಿದು ನಂದು. ಏನಂತ ಕೊಟ್ಟವ್ರು ಇದರಲ್ಲಿ 4ನೇ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ, ಇನ್ ಎ ರೈಟ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ಡ್ ಅಟ್ ಬಿ. ಇಲ್ಲೊಂದು ರೈಟ್ ಟ್ರಯಾಂಗಲ್ ಕೊಟ್ಟವ್ರ. ರೈಟ್ ಆ್ಯಂಗಲ್ ಯಾವುದು? ಆ್ಯಂಗಲ್ ಬಿ. ಇದರಲ್ಲಿ ರೈಟ್ ಆ್ಯಂಗಲ್ ಆಗೈತೆ. ಟ್ಯಾನ್ ಎ ಈಕ್ವಲ್ ಟು 1 ಅಂತ ಕೊಟ್ಟವ್ರ. ಈಗ ಟ್ಯಾನ್ ಎ ಈಕ್ವಲ್ ಟು 1 ಅಂತ ಕೊಟ್ಬಿಟ್ಟು ದೆನ್ ವೆರಿಫೈ ದಟ್ 2 ಸೈನ್ ಎ ಕಾಸ್ ಎ ಈಕ್ವಲ್ ಟು 1 ಅಂತ ಮಾಡಬೇಕು. ಅಲ್ಲಿಗೇನು 2 ಸೈನ್ ಎ ಕಾಸ್ ಎನ 1 ಅಂತ ಪ್ರೂವ್ ಮಾಡಬೇಕು. ಪ್ರೂವ್ನ ಸುಮಾರು ಥರ ಮಾಡ್ಬೋದು. LHS ತಗೊಂಡು ಸಿಂಪ್ಲಿಫೈ ಮಾಡ್ತಾ RHSಗೆ ಈಕ್ವಲ್ ಅಂತ ಮಾಡ್ಬೋದು. ಇಲ್ಲ RHSನ ಸಿಂಪ್ಲಿಫೈ ಮಾಡ್ತಾ LHSಗೆ ಈಕ್ವಲ್ ಅಂತ ಮಾಡ್ಬೋದು. ಇಲ್ಲ ಇದನ್ನು ಸಿಂಪ್ಲಿಫೈ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿ ಒಂದು ವ್ಯಾಲ್ಯೂಗೆ ಈಕ್ವಲ್ ಅಂತ ಮಾಡ್ಬೋದು. ಇಲ್ಲಿ LHSಯಿಂದ RHSಗೆ ಈಕ್ವಲ್ ಅಂತ ಮಾಡಬೇಕು. ಅವ್ರು ಕೊಟ್ಟಿರೋದೇನು? ಟ್ಯಾನ್ ಎ ಈಕ್ವಲ್ ಟು 1. ಟ್ಯಾನ್ ಎ ಈಕ್ವಲ್ ಟು 1 ಅಂದರೆ ಟ್ಯಾನ್ ಎ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇವಾಗ ಎ ಆ್ಯಂಗಲ್ಗೆ ಆಪೋಸಿಟ್ ಬೈ ಅಡ್ಜಸೆಂಟು ಟ್ಯಾನ್ ಎ ಅಂದರೆ. ಇವಾಗ ಎ ಆ್ಯಂಗಲ್ಗೆ ಯಾವುದು ಆಪೋಸಿಟ್ಟು? ಇದು. ಬಿ ಸಿ ಇದಕ್ಕೆ ಆಪೋಸಿಟ್ಟಲ್ಲಿರೋದ್ರಿಂದ ಇದು ಎ ಬಿ ಅಡ್ಜಸೆಂಟು, ಯಾಕೆಂದರೆ ಜಂಟಿ ಆಗೈತೆ ಇದಕ್ಕೆ ಟ್ಯಾನ್ ಎಗೆ. ಇದು ಯಾವಾಗಲೂ ಹೈಪೋಟೆನ್ಯೂಸು ದೊಡ್ಡದು ಎ ಸಿ ಅನ್ನೋದು. ಹಂಗಾಗಿ ಇವಾಗ ಟ್ಯಾನ್ ಎ ಈಕ್ವಲ್ ಟು ಏನು? ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟ್. ಇವಾಗ ಇದಕ್ಕೆ ಯಾವುದು? ಆಪೋಸಿಟ್ ಬೈ ಅಡ್ಜಸೆಂಟ್ ಈಕ್ವಲ್ ಟು 1. ಇವಾಗ ಇದರಲ್ಲಿ ಎ ಆ್ಯಂಗಲ್ಗೆ ಯಾವುದು ಆಪೋಸಿಟ್ಟು? ಬಿ ಸಿ ಆಪೋಸಿಟ್ಟು, ಎ ಬಿ ಅಡ್ಜಸೆಂಟು. ಅದಕ್ಕೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಇದು ಬಿ ಸಿ ಬೈ ಎ ಬಿ. ಬಿ ಸಿ ಬೈ ಎ ಬಿ ಅನ್ನೋದು ಇದು ಆಯಿತು. ಇದು ಈಕ್ವಲ್ ಟು 1. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಈ ಎ ಬಿ ಅನ್ನೋದು ಈ ಕಡೆ ಡಿನಾಮಿನೇಟ್ರಲ್ಲಿರೋದು ಎಡಗಡೆ, ಆ ಕಡೆ ಬಲಗಡೆ ಹೋದಾಗ ನ್ಯೂಮರೇಟ್ರಿಗೆ ಬರ್ತದೆ ಈಕ್ವಲ್ ಸೈನಿಂದ ಆ ಕಡೆ ಹೋದಾಗ. ಹಂಗಾಗಿ ಇದು ಬಿ ಸಿ ಈಕ್ವಲ್ ಟು 1 ಟೈಮ್ಸ್ ಆಫ್ ಎ ಬಿ. 1 ಟೈಮ್ಸ್ ಆಫ್ ಎ ಬಿ ಅಂದರೆ ಅದು ಎ ಬಿನೇ. ಹಂಗಾಗಿ ಬಿ ಸಿ ಈಕ್ವಲ್ ಟು ಎ ಬಿ. ಇದು ಕೊನೆಗೆ ಸಿಕ್ತು ಈಕ್ವೇಷನ್ನು. ಬಿ ಸಿ ಮತ್ತು ಎ ಬಿ ಎರಡು ಈಕ್ವಲ್ ಅನ್ನೋದಾಯಿತು. ಇವಾಗ ಏನು ಮಾಡಬೇಕು? ಇದು ಕಂಡುಹಿಡಿಬೇಕು. LHS ಈಕ್ವಲ್ ಟು RHS ಅಂತ ಇದನ್ನು ಪ್ರೂವ್ ಮಾಡಬೇಕು. ಇದು ಈಕ್ವಲ್ ಟು ಅದು ಅಂತ. ಅದು ಹೆಂಗೆ ಪ್ರೂವ್ ಮಾಡೋದು ಅಂದರೆ ಈ ಥರ. ಫಸ್ಟ್ LHS ಅನ್ನೋದು ತಗೋಬೇಕು. LHS ಅಲ್ಲಿ ಏನಂತ ಕೊಟ್ಟವ್ರ? ಇದು 2 ಸೈನ್ ಎ ಕಾಸ್ ಎ ಅಂತ ಕೊಟ್ಟವ್ರ. ಇಲ್ಲಿ ಕರೆಕ್ಟಾಗಿ ಬರೆದ್ಬಿಟ್ಟು 2 ಸೈನ್ ಎ ಕಾಸ್ ಎ ಅಂತ. ಇದಕ್ಕೆ ಏನಂತ ಪ್ರೂವ್ ಮಾಡಬೇಕಿದ್ರಲ್ಲಿ 2 ಸೈನ್ ಎ ಕಾಸ್ ಎ 2 ಟೈಮ್ಸ್ ಆಫ್ ಸೈನ್ ಎ ಅಂದ್ರೇನು? ಎ ಆ್ಯಂಗಲ್ಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಕಾಸ್ ಎ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇದು ಆಪೋಸಿಟ್ಟು ಎಗೆ ಇದು ಆಪೋಸಿಟ್ ಇರೋದ್ರಿಂದ ಇದು ಅಡ್ಜಸೆಂಟು ಎಗೆ ಜಂಟಿ ಆಗಿರೋದ್ರಿಂದ ಇದು ಹೈಪೋಟೆನ್ಯೂಸು. ಅದೇ ಥರ ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಹಂಗಾಗಿ ಬಿ ಸಿ ಬೈ ಎ ಸಿ. ಇದು ಬಿ ಸಿ ಬೈ ಎ ಸಿ ಆಗಿರ್ತದೆ. ಅದೇ ಥರ ಕಾಸ್ ಎಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು. ಹಂಗಾಗಿ ಎ ಬಿ ಬೈ ಎ ಸಿ. ಇದು ಎ ಬಿ ಬೈ ಎ ಸಿ. ಇವಾಗ ನ್ಯೂಮರೇಟ್ರು ಡಿನಾಮಿನೇಟ್ರು ಡಿವೈಡ್ ಮಾಡ್ಬೋದು. ಅದ್ರ ಯಾವುದು ಒಂದೇ ಇಲ್ಲ, ಎಲ್ಲ ಬೇರೆ ಬೇರೆ ಆಯಿತು. ಅವಾಗ ಏನು ಮಾಡಬೇಕು? ಕೆಳಗಡೆದು ಎರಡನ್ನು ಗುಣಿಸ್ಬೇಕು. ಎ ಸಿ ಟೈಮ್ಸ್ ಆಫ್ ಎ ಸಿ ಅಂದರೆ ಕೆಳಗಡೆ ಡಿನಾಮಿನೇಟ್ರಲ್ಲಿ ಎ ಸಿ ಸ್ಕ್ವೇರ್ ಉಳಿತದೆ. ಅದೇ ಥರ ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಏನು ಉಳಿತು? ಬಿ ಸಿ ಟೈಮ್ಸ್ ಆಫ್ ಎ ಬಿ ಅಂತ ಉಳಿತು. ಬಿ ಸಿ ಟೈಮ್ಸ್ ಆಫ್ ಎ ಬಿ. ಅಲ್ಲೇನು ಕೊಟ್ಟವ್ರ? ಬಿ ಸಿ ಮತ್ತು ಎ ಬಿ ಈಕ್ವಲ್ಲು. ಹಂಗಾಗಿ ಬಿ ಸಿನ ಎ ಬಿ ಅಂತ ಬರೀಬೋದು. ಯಾಕಂದರೆ ಇದು ಈಕ್ವಲ್. ಅದು ಬಿ ಸಿನ 2 ಟೈಮ್ಸ್ ಆಫ್ ಎ ಬಿ ಟೈಮ್ಸ್ ಆಫ್ ಎ ಬಿ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ ಬರೀಬೇಕು. ಎ ಬಿ ಟೈಮ್ಸ್ ಆಫ್ ಎ ಬಿ ಅಂದ್ರೇನು? ಎ ಬಿ ಮತ್ತು ಎ ಬಿ ಗುಣಿಸಿದಾಗ 2 ಸತಿ ಗುಣಿಸೋದ್ರಿಂದ ಎ ಬಿ ಸ್ಕ್ವೇರ್ ಆಗ್ತದೆ. ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರು. ಇವಾಗ ಇದೆರಡ್ರದ್ದು ರಿಲೇಷನ್ ಕಂಡುಹಿಡಿಬೇಕು. ಎ ಬಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರು. ಮತ್ತು ಈ ಟ್ರಯಾಂಗಲ್ ತಗೋಬೇಕು. ಇದೇ ಟ್ರಯಾಂಗಲಲ್ಲಿ ಏನಂತ ತಗೋಬೋದು? ಮತ್ತು ಪೈಥಾಗೋರಿಯನ್ ಥಿಯರಮಲ್ಲಿ 2 ಸೈಡ್ದು ಸ್ಕ್ವೇರು ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತದೆ. ಈ ಸೈಡ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರು ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಈಕ್ವಲ್ಲು. ಅಲ್ಲಿಗೆ ಎ ಬಿ ಸ್ಕ್ವೇರು ಪ್ಲಸ್ ಇದು ಬಿ ಸಿ ಸ್ಕ್ವೇರು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಮಾಡ್ಬೋದು. ಇವಾಗ ಎ ಬಿ ಸ್ಕ್ವೇರ್ ಅಂದ್ರೇನು? ಎ ಬಿ ಅಂದ್ರೇನು? ಬಿ ಸಿನ, ಬಿ ಸಿ ಅಂದರು ಎ ಬಿನ. ಬಿ ಸಿ ಎ ಬಿಗೆ ಈಕ್ವಲ್ ಆಗಿರೋ ಥರ ಅದೆರಡನ್ನು ಸ್ಕ್ವೇರ್ ಮಾಡಿದಾಗಲೂ ಈಕ್ವಲ್ ಆಗೇ ಇರ್ತವೆ. ಏನು ಅಂದರೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆಗ ಉಳಿದಿರ್ತದೆ. ಹಂಗಾಗಿ ಇಲ್ಲಿರೋ ಬಿ ಸಿ ಸ್ಕ್ವೇರ್ನ ಮತ್ತೆ ಎ ಬಿ ಸ್ಕ್ವೇರ್ ಅಂತಲೇ ಬರಿಬೋದು. ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರು.
ಅಲ್ಲಿಗಿದೇನಾಯಿತು, ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಎಷ್ಟಾಯಿತು, 2ab ಸ್ಕ್ವೇರು. 2ab ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರು. ಈ ಈಕ್ವೇಷನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಅಂತ ಮಾಡಬೇಕು, ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಅಂತ ಆಯ್ತು. ಎ ಸಿ ಸ್ಕ್ವೇರ್ನ ಏನಂತ ಬರಿಬೋದು, 2ab ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ ಇಲ್ಲಿ 2 ಟೈಮ್ಸ್ ಆಫ್ ಎ ಬಿ ಸ್ಕ್ವೇರ್ ಮೇಲೆ ಕೆಳಗಡೆ ಮತ್ತು 2ab ಸ್ಕ್ವೇರ್ ಅಂತ. ಇಲ್ಲಿ ಎ ಬಿ ಸ್ಕ್ವೇರ್ಗೆ 1 ಟೈಮ್ಸ್ ಎ ಬಿ ಸ್ಕ್ವೇರ್ 1 ಟೈಮ್ಸ್ ಅಂತ ಡಿವೈಡ್ ಮಾಡ್ಬೋದು ಮೇಲೆ ಕೆಳಗೆ. ಎರಡೂ ಅದೇ ಥರ 2 ಒಂದ್ಲಿ ಅಂತ ಡಿವೈಡ್ ಮಾಡ್ಬೋದು, ಡಿನಾಮಿನೇಟ್ರು ನ್ಯೂಮರೇಟ್ರು. 1 ಒಂದ್ಲಿ 1 ಕೆಳಗಡೆನು ಡಿವೈಡೆಡ್ ಬೈ 1 ಒಂದ್ಲಿ 1. ಅಲ್ಲಿಗೆ 1/1 ಕೊನೆಗೆ ಉಳಿದಿದ್ದು ಒಂದಷ್ಟೇ. ಅದು ಈಕ್ವಲ್ ಟು RHS, ಹೆನ್ಸು ಪ್ರೂವ್ಡು. ಇದನ್ನು ಲಾಸ್ಟಲ್ಲಿ ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು. LHS ಈಕ್ವಲ್ ಟು RHS. ಇದು ಇಷ್ಟ. ಈ ಪ್ರಾಬ್ಲಮ್ ಮುಗೀತು. ಅದೇ ಥರ ಎಲ್ಲ ಪ್ರಾಬ್ಲಮ್ನು ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲ ಎಕ್ಸಾಂಪಲು ಎಕ್ಸಸೈಸ್ ಪ್ರಾಬ್ಲಮ್. ಬಾಯ್.